ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ, ಅಂದರೆ ಇವತ್ತಿನ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದು, ಹಾಗಾಗಿ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆನೇ ನಾನು ಮತ್ತು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾಳೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ. ಇನ್ನೇನು ನನ್ನ ಬರ್ಡೇ ಹತ್ರ ಬರ್ತಾ ಇದೆ, ಹಾಗಾಗಿ ಇವತ್ತು ಶಾಪಿಂಗ್ ಹೊರಟಿರೋದು. ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ. ವ್ಲಾಗ್ನು ಕೂಡ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಂದು ಊಟ ಎಲ್ಲ ಮುಗೀತು, ಇನ್ನು ಅವ್ರು ಊಟ ಮಾಡಿಲ್ಲ. ಈಗ ತಾನೇ ಬಂದರು ಡ್ಯೂಟಿನ ಮುಗಿಸ್ಕೊಂಡು. ನಾನಿಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದರೆ ಅವರು ಅವ್ರ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು. ಸುಮ್ಮನೆ ತಮಾಷೆಯಾಗಿ ಚೆನ್ನಾಗಿರುತ್ತೆ, ಯಾವಾಗಾದರೂ ನೀನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ನೋಡು ಅಂತ ಹೇಳ್ಬಿಟ್ಟು. ಇನ್ನು ಅವರು ಊಟ ಏನು ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿ ಇಬ್ಬರೂ ಮನೆಗೆ ಹೊರಟು. ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಬೆಳಗ್ಗೆನೇ ಕಾರ್ನ್ ಹಾಕಿ ಫ್ರೈಡ್ ರೈಸ್ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಹಾಗೆ ಮಶ್ರೂಮ್ನ ಹಾಕ್ಕೊಂಡು ಪೆಪ್ಪರ್ ಥರ ಮಾಡ್ಕೊಂಡಿದ್ದೆ, ಅಂದರೆ ಮಶ್ರೂಮ್ ಪೆಪ್ಪರ್ ಥರ ಮಾಡ್ಕೊಂಡಿದ್ದೆ. ಇವತ್ತು ಮಧ್ಯಾಹ್ನದ ಊಟ ಈ ಥರ ಇತ್ತು. ಏನೋ ಪಿಜ್ಜಾ ತರ ಐತೆ. ಏನು ಪಿಜ್ಜಾ ಚೆನ್ನಾಗಿದೆಯಾ ಟೇಸ್ಟು? ಚೆನ್ನಾಗಿದೆ. ಮಶ್ರೂಮ್ ಚೆನ್ನಾಗಿದೆ. ಎರಡದು ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟರಲ್ಲಿ ಸುಮಾರು ಒಂದು 3 ಗಂಟೆ ಆಗಿತ್ತು. ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಾನು ಬೆಳಗ್ಗೆ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅನ್ನೋದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಇನ್ನು ಇವತ್ತು ಮಾಮೂಲಿಯಾಗಿ ಬೆಳಗ್ಗೆ ಬೇಗ ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಏನಾದರೂ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲನೂ ರೆಡಿ ಮಾಡಿರ್ತೀನಿ. ಹಾಗಾಗಿ ನನಗೆ ಸಪ್ರೇಟಾಗಿ ಸ್ಮೂದಿ ಅಥವಾ ಸ್ಯಾಲಡ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ, ಟೈಮ್ ಆಗೇ ಹೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀನೋ ಅದನ್ನೇ ನಾನು ತಿನ್ಕೊಳ್ತೀನಿ. ನಾನು ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಈ ಥರ ಏನಾದರೂ ನನ್ನ ಹಸ್ಬೆಂಡ್ ನಾಳೆ ಬೇಗ ಬರ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅದನ್ನು ನಾನು ತಿನ್ನಬೇಕಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿ ಮಾಡೋ ಥರನೇ ನಾನು ಯಾವಾಗಲೂ ಮಾಡ್ಕೊಳ್ಳೋದು. ಇನ್ನು ಇವತ್ತಿನ ಡಿಟಾಕ್ಸ್ ಡ್ರಿಂಕ್ಗೆ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ನೆಲ್ಲಿಕಾಯಿ, ಒಂದು 10 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು, ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ನ ನಾವು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗಿರ್ಬೋದು, ನಮ್ಮ ಹೇರ್ಗಿರ್ಬೋದು, ನಮ್ಮ ಬ್ಲಡ್ನ ಡಿಟಾಕ್ಸಿಫೈ ಮಾಡೋಕ್ಕಿರ್ಬೋದು, ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ಬೀಟ್ರೋಟ್ ಜ್ಯೂಸ್ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನ ಇದು ಚೆನ್ನಾಗಿಡುತ್ತೆ. ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನಿಮ್ಮ ಸ್ಕಿನ್ ಇಷ್ಟೊಂದು ಚೆನ್ನಾಗಿದೆಯಲ್ಲ, ನೀವು ಯಾವ ಕ್ರೀಮ್ನ ಅಪ್ಲೈ ಮಾಡ್ತೀರಾ ಫೇಸ್ಗೆ ಅಂತ ಎಲ್ಲ ಕೇಳ್ತೀರಾ. ನಾನು ಯಾವುದೇ ಕ್ರೀಮ್ನ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಒಬ್ಬೊಬ್ಬರು ಸ್ಕಿನ್ ಟೋನ್ ಒಂದೊಂದು ಥರ ಇರುತ್ತೆ, ಎಲ್ಲರಿಗೂ ಎಲ್ಲನೂ ಸೂಟ್ ಆಗಲ್ಲ ಅಂತಲೇ ಹೇಳ್ಬೋದು. ಆದರೆ ಎಲ್ಲರೂ ತಗೋಬೇಕಾದಂತಹ ಈ ಡಿಟಾಕ್ಸ್ ಡ್ರಿಂಕ್ ತುಂಬಾ ನಮ್ಮ ಸ್ಕಿನ್ಗಾಗಲಿ ನಮ್ಮ ಆರೋಗ್ಯಕ್ಕಾಗಲಿ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೀಟ್ರೂಟಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ಕಬ್ಬಿಣಾಂಶ, ಪೊಟ್ಯಾಷಿಯಮ್ ಇರ್ಬೋದು. ಜೊತೆಗೆ ಇದರಲ್ಲಿ ಡೈಟರಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾವು ಅದು ಇದು ಕ್ರೀಮ್ನ ಹಚ್ಚಿ ಫೇಸ್ನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಪ್ರತಿದಿನ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಡಿಟಾಕ್ಸ್ ಡ್ರಿಂಕಲ್ಲಿ ಕರಿಬೇವನ್ನ ಬಳಸ್ಕೊಂಡಿದ್ದೀನಿ, ನೆಲ್ಲಿಕಾಯಿ ಬಳಸ್ಕೊಂಡಿದ್ದೀನಿ, ಹಾಗೆ ನಿಂಬೆಹಣ್ಣು, ಶುಂಠಿನ ಬಳಸ್ಕೊಂಡಿದ್ದೀನಿ. ಕರಿಬೇವು ಮತ್ತು ನೆಲ್ಲಿಕಾಯಿಂದ ಎಲ್ಲ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಇನ್ನು ಶುಂಠಿ ಬೆನಿಫಿಟ್ ನೋಡೋದಾದರೆ ಜಿಂಜರಲ್ಲಿರೋ ಜಿಂಜರ್ ಆಯಿಲ್ ನಮ್ಮ ವಾಕರಿಕೆ, ವಾಂತಿನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಜಿಂಜರ್ಬೇಲ್ ನಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಆಗೋ ಥರ ಮಾಡುತ್ತೆ, ನಮ್ಮ ಡೈಜೆಷನ್ ಸಿಸ್ಟಮ್ನ ಇದು ಕ್ಲೀನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಪ್ರತಿದಿನ ಈ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡ್ರೂ ಕೂಡ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನ ಇದು ತುಂಬ ಹೈಡ್ರೇಟ್ ಮಾಡುತ್ತೆ ಹಾಗೆ ಗ್ಲೋಯಿಂಗ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಇನ್ನು ತಿಂಡಿಗೆ ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ರೈಸ್ನ ಇಟ್ಕೊಂಡ್ಬಿಟ್ಟೆ, ಹಾಗೆ ಇನ್ನೊಂದು ಕಡೆ ಕಾರ್ನ ಬೈಲಿಕ್ಕೆ ಇಟ್ಕೊಂಡಿದ್ದೀನಿ, ಜೊತೆಗೆ ಬೆಂಡೆಕಾಯಿ ಪಲ್ಯಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂದೇ ಸಲ ಈ ಥರ ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ, ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ, ಕ್ವಿಕ್ಕಾಗಿ ಎಲ್ಲನೂ ಮಾಡ್ಕೊಂಡು ಬಿಡ್ಬೋದು. ತರಕಾರಿ ಹೆಚ್ಚೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ಅಂತ ಕೇಳ್ತಾ ಇರ್ತೀರಲ್ಲ, ನಾನೇನು ಜಾಸ್ತಿ ಟೈಮ್ ತೊಗೊಳಲ್ಲ, ನನಗೆ ರೂಢಿಯಾಗಿ ಹೋಗ್ಬಿಟ್ಟಿದೆ, ಪಟ ಅಂತ ಎಲ್ಲನೂ ಹಚ್ಕೊಂಡು ಬಿಡ್ತೀನಿ. ಇನ್ನು
ಇನ್ನು ಇವತ್ತಿನ ತಿಂಡಿಗೆ ಸ್ವಲ್ಪ ಹೆಸರು ಕಾಳನ್ನ ಬಳಸ್ಕೊಂಡು ಪ್ಯಾನ್ಕೇಕ್ ಥರ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರು ಬೇಳೆನ ಬೆಳೆಸ್ಕೊಂಡು ನಾನು ರಾತ್ರಿನೇ 1 ಕಪ್ ಆಗೋವಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/4 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು 3 ಇಳುಕ್ಲು ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾವು ಪಾಲಕ್ ಸೊಪ್ಪನ್ನ ಸ್ಟೀಮ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಅಥವಾ ಇದೇ ಥರ ಹಾಕ್ಕೊಳ್ಬೋದು. ಇನ್ನು ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ, ಒಂದು 1/4 ಭಾಗದಷ್ಟು ಕ್ಯಾಪ್ಸಿಕಮ್, ಒಂದು ಅರ್ಧ ಟೊಮೊಟೊ ಹಣ್ಣು, ಹಾಗೆ ಒಂದು ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲನೂ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಪ್ಯಾನ್ಕೇಕ್ನ ಮಾಡೋದ್ರಿಂದ ಒಂದು ಒಳ್ಳೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ಉಪ್ಪು ಹಿಂಗನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಎತ್ತಿಟ್ಬಿಡ್ತೀನಿ. ನಾನು ಬೇರೆ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಇದನ್ನು ಮಾಡ್ಕೊತೀನಿ, ಬಿಸಿ ಬಿಸಿಯಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ನಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಬೆಂಡೆಕಾಯಿನ ಸ್ವಲ್ಪ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನಾನು ಒಗ್ಗರಣೆ ಹಾಕ್ಕೊತೀನಿ. ಅದ್ರ ಜೊತೆಗೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಕಾರ್ನ್ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಈಸಿ, ಹಾಗೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಮಸಾಲೆನೇ ಇರಲ್ಲ. ಒಂದು ಕಡಾಯಿಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 5-6 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಈರುಳ್ಳಿ ಆದರೆ ಸಾಕಾಗುತ್ತೆ, ಸಣ್ಣದಾಗಿರೋ ಈರುಳ್ಳಿನ ತಗೊಳ್ಳಿ. 1 ಈರುಳ್ಳಿನ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ ಅನ್ನುವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆ ಬೀನ್ಸ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವಿದಕ್ಕೆ ಕ್ಯಾಬೇಜ್ ಕೂಡ ಸೇರಿಸ್ಕೊಳ್ಬೋದು, ಮನೇಲಿರಲಿಲ್ಲ ಹಾಗಾಗಿ ಸೇರಿಸ್ಕೊಂಡಿಲ್ಲ. ಹಾಗೆ ಬೇಯಿಸಿಟ್ಕೊಂಡಿರೋ ಕಾರ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಬಾಡಿಸ್ಕೊಂಡ್ಬಿಟ್ರೆ ಬೇಗನೆ ಈ ತರಕಾರಿ ಎಲ್ಲ ಕುಕ್ ಆಗೋಗ್ಬಿಡುತ್ತೆ. ಚೆನ್ನಾಗಿ ಬೆಂದಿದೆ ಅಂದಾದಮೇಲೆ ನಾನು ಇದಕ್ಕೆ ಅನ್ನನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಾಸುಮತಿ ಅಕ್ಕಿಲಿ ಇವತ್ತು ಅನ್ನ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪುಡಿ, ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು 1 ಟೀ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಕಾರ್ನ್ ಫ್ರೈಡ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ಮಸಾಲೆನೂ ಜಾಸ್ತಿ ಇಲ್ಲ, ಏನೂ ಇಲ್ಲ, ತುಂಬಾ ಯಮ್ಮಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಬೋದು, ಹಾಗೆ ಹಸ್ಬೆಂಡ್ಗೂ ಕೂಡ ಲಂಚ್ ಬಾಕ್ಸ್ಗೆ ಇದನ್ನು ಪ್ಯಾಕ್ ಮಾಡ್ಬೋದು. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಬಾಸುಮತಿ ರೈಸಲ್ಲೇ ಮಾಡ್ಕೊಳ್ಬೇಕು ಅಂತ ಕೂಡ ಏನಿಲ್ಲ, ನಾವು ಮಾಮೂಲಿ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗೇ ಬರುತ್ತೆ. ಇನ್ನು ಫ್ರೈಡ್ ರೈಸ್ ಕೂಡ ಮಾಡ್ಕೊಂಡಿದ್ದಾಯ್ತಲ್ಲ, ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಬೆಂಡೆಕಾಯಿಗೆ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಬೆಂಡೆಕಾಯಿ ಪಲ್ಯನ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದೇ ಥರ ಮಾಡ್ಕೊಂಡಿರೋದು ಅಷ್ಟೇ. ಹಾಗೆ ಫ್ರೈಡ್ ರೈಸ್ ಜೊತೆಗೆ ಸ್ವಲ್ಪ ಮಶ್ರೂಮ್ ಪೆಪ್ಪರ್ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ, ಒಂದು 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ ನಾವು ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಸೇರಿಸ್ಕೊಳ್ಳೋದು. ನಾನು 1 ಮಶ್ರೂಮ್ನ 2 ಭಾಗ ಮಾಡ್ಕೊಂಡಿದ್ದೀನಿ, ಹಂಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವತ್ತು ತೊಗೊಂಡು ಬಂದಿದ್ದು ಮಶ್ರೂಮ್ ಅಂತೂ ತುಂಬಾ ಫ್ರೆಶ್ ಆಗಿತ್ತು, ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತೀನಿ. ಒಂದು 5 ನಿಮಿಷ ನಾವು ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ನೀರಿನ ಅಂಶ ಎಲ್ಲ ಬರುತ್ತೆ. ಅದಾದಮೇಲೆ ನಾವು ಲಿಡ್ನ ಓಪನ್ ಮಾಡಿ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಡ್ರೈ ಕೂಡ ಆಗುತ್ತೆ. ಇದ್ರ ನೀರೆಲ್ಲ ಸ್ವಲ್ಪ ಇಂಗ್ತಿದೆ ಅನ್ನುವಾಗ 1 ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು 1 ಪ್ಯಾಕ್ ಅಷ್ಟು ಮಶ್ರೂಮ್ನ ತೊಗೊಂಡಿರೋದ್ರಿಂದ 1 ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಮೆಣಸಿನ್ಕಾಯಿ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಪೆಪ್ಪರ್ ಮಶ್ರೂಮ್ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ಬೋದು. ಇದಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಒಂದು 5ರಿಂದ 6 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ, ಬೇಗನೆ ರೆಡಿ ಮಾಡ್ಕೊಂಡು ಬಿಡ್ಬೋದು. ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು.
ಇನ್ನು ಟೈಮ್ ಕೂಡ ಆಗಿತ್ತು, ಸುಮಾರು ಒಂದು 7:45 ಆಗಿತ್ತು ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಹಂಗಾಗಿ ಇವಾಗ ಬೇಗ ನಾನು ಪ್ಯಾನ್ ಕೇಕ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪ್ಯಾನ್ ಕೇಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಪ್ಯಾನ್ ಕೇಕ್ದೇ ತವಾ ಇತ್ತು, ಆದರೆ ನಾನು ಅದನ್ನು ಸೀಸನಿಂಗೇ ಮಾಡಿರಲಿಲ್ಲ. ಅದರಲ್ಲಿ ಒಂದೇ ಒಂದು ಮಾಡಿ ನೋಡಿದೆ, ಸರಿಗೆ ಬರಲಿಲ್ಲ. ಹಾಗಾಗಿ ಮಾಮೂಲಿ ತವಾಲೆಣ್ಣೆನೇ ಮಾಡ್ತಾಯಿದ್ದೀನಿ. ಇದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಚಿಕ್ಕದಾಗಿ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಎರಡು ಕಡೆ ಮಾಮೂಲಿಯಾಗಿ ನಾವು ಇದನ್ನು ಬೇಯಿಸ್ಕೊಂಡು ತಿನ್ಕೊಳ್ಳೋದು ಅಷ್ಟೇ. ನೀವು ನೋಡ್ತಿರ್ಬೋದು ಎಲ್ಲೂ ಕೂಡ ಕಿತ್ತೋಗಿಲ್ಲ, ಹಾಗೆ ತುಂಬಾ ಯಮ್ಮಿಯಾಗಿ ಬರುತ್ತೆ. ಆದರೆ ನಾವು ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು. ತಣ್ಣಗಾದ್ಮೇಲೆ ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ರಿಂದ ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನೀವೀಗ ನೋಡ್ತಿರ್ಬೋದು. ನನಗೆ ಒಂದು ಪ್ಯಾನ್ ಕೇಕ್ನ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಭಾಗದಷ್ಟು ಕುಕುಂಬರ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಹಣ್ಣಲ್ಲಿ ಒಂದು 1/4 ಭಾಗದಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಮಾಮೂಲಿಯಾಗಿ 2 ಪ್ಯಾನ್ ಕೇಕ್ ಹಾಕ್ಕೊಟ್ಟಿದ್ದೀನಿ. ಅವರು ಒಂದೊಂದು ಸಲ 3 ಕೂಡ ತಿಂತಾರೆ, ಒಂದೊಂದು ಸಲ 4 ಕೂಡ ತಿಂತಾರೆ. ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟನ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಹೆಲ್ದಿಯಾಗಿ ಕೂಡ ಇತ್ತು, ಹಾಗೆ ರುಚಿಯಾಗಿ ಕೂಡ ಇತ್ತು. ಇನ್ನು ನಾವು ಮಲ್ಲೇಶ್ವರಂಗೂ ಕೂಡ ಬಂದು ದಾಸರಳ್ಳಿಗೆ ಹೋಗೋಣ ಅಂದ್ಕೊಂಡಿದ್ದು, ಆಮೇಲೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಮಲ್ಲೇಶ್ವರಮಿಗೆ ಬಂದು, ನನ್ನ ಹಸ್ಬೆಂಡು ಏನಾದರೂ ನನ್ನ ಬರ್ಡೇ ಇದೆ ಅನ್ನುವಾಗ ಮುಂಚೆನೇ ಯಾವಾಗ್ಲೂ ಶಾಪಿಂಗ್ ಕರ್ಕೊಂಡು ಬಂದುಬಿಡ್ತಾರೆ, ನಿನಗೇನೇನು ಬೇಕು ತಗೋ ಅಂತ ಹೇಳಿ. ಹಾಗಾಗಿ ಈ ಸಲನೂ ಕೂಡ ಅವರು ಕರ್ಕೊಂಡು ಬಂದರು. ನಾವಿಬ್ಬರು ಯಾವಾಗ್ಲೂ ಹಿಂಗೇ ಅವ್ರ ಬರ್ತಡೇ ಅಂತ ಬಂದರೆ ನಾನು ಅವ್ರಿಗೆ ಗಿಫ್ಟನ್ನ ಪ್ರೆಸೆಂಟ್ ಮಾಡ್ತೀನಿ. ಹಾಗೆ ಈ ಥರ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಕರ್ಕೊಂಡೋಗಿ ಕೊಡಿಸ್ತೀನಿ. ಇನ್ನು ನನ್ನ ಬರ್ತಡೇ ಅಂತ ಬಂದರೆ ಅವರು ಕೂಡ ನನ್ನ ಕರ್ಕೊಂಡೋಗಿ ನಿನಗೇನೇನು ಬೇಕು ತಗೋ ಅಂತ ಹೇಳಿ ಕೊಡಿಸ್ತಾರೆ. ಸುಮಾರು ನಮ್ಮ ಮದುವೆ ಆದಾಗಿಂದನೂ ನಾವು ಇದೇ ಥರ ಇರೋದು. ಹಾಗೆ ಇಲ್ಲಿ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ಟ್ರಯಲ್ ನೋಡ್ತಾ ಇದ್ದೆ. ಅದರಲ್ಲಿ ನಾನು ಯಾವ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ನಾನು ಲಾಸ್ಟಲ್ಲಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಣ್ಗಳನ್ನ ತಗೊಳ್ಳೋಣ ಅಂತ ಹೇಳಿ ಬಂದೆ. ಅಲ್ಲಿ ಮಾವಿನಕಾಯಿ ಎಲ್ಲ ಹೆಂಗಿಟ್ಟಿದ್ರು ಗೊತ್ತಾ, ನಿಜವಾಗ್ಲೂ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ನನ್ನ ಹಸ್ಬೆಂಡ್ ತೊಗೊಂಡ್ಬೇಡ, ಇವಾಗ ಮಳೆ ಇಲ್ಲ ಏನಿಲ್ಲ, ಆ ಮಾವಿನಕಾಯಿನೆಲ್ಲ ತಿಂದರೆ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ, ಒಂದು ಮಳೆ ಬಂದುಬಿಡ್ಲಿ ಆಮೇಲೆ ತಗೊಳ್ಳುವಂತೆ ಅಂತ ಹೇಳಿದ್ರು. ಹಾಗಾಗಿ ಮಾವಿನಕಾಯಿ ತೊಗೊಳಕ್ಕೆ ಹೋಗಲಿಲ್ಲ, ಬ್ಯಾಲ್ದಣ್ಣನ ನಾವು ತೊಗೊಂಡು. ಇನ್ನು ಅಲ್ಲಿ ಸ್ವಲ್ಪ ಹಣ್ಣು ತರಕಾರಿನೆಲ್ಲ ಇಟ್ಟಿದ್ರು. ಒಣಗೊನೆ ಸೊಪ್ಪನ್ನ ತೊಗೊಂಡೆ ನಾನು ಅಷ್ಟೇ. ಊರಲ್ಲೆಲ್ಲ ಇದು ರೋಡಲ್ಲಿ ಹೊಲದಲ್ಲೆಲ್ಲ ಬೆಳೆದಿರುತ್ತೆ, ಅವಾಗೆಲ್ಲ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಮನೇಲಿ ಯಾವಾಗ ತರಕಾರಿ ಇಲ್ಲ ಅನ್ನುವಾಗ ಹೋಗಿ ತೊಗೊಂಡು ಬಂದು ಅಡುಗೆ ಮಾಡ್ತಾಯಿದ್ದು. ಇಲ್ಲಿ ಒಂದೇ ಒಂದು ಕಟ್ಟಿಗೆ 50 ರೂಪಾಯಿ ಹೇಳಿದ್ರು. ನನಗೆ ಕೇಳಿದ ತಕ್ಷಣ ಶಾಕ್ ಆಗೋಯ್ತು, ಇದೊಂದಕ್ಕೆ 50 ರೂಪಾಯಿ ಅಂತ ಹೇಳ್ಬಿಟ್ಟು. 50 ರೂಪಾಯಿ ಆದರೂ ಕೂಡ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ, ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಇನ್ನು ಅಲ್ಲಿಂದ ಇನ್ನೂ ಸ್ವಲ್ಪ ಡ್ರೆಸ್ಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಇನ್ನೊಂದು ಶಾಪ್ಗೆ ಬಂದು, ಇನ್ನು ಅಲ್ಲಿ ಡೈಲಿ ವೇರ್ ಅಂತ ಹೇಳ್ಬಿಟ್ಟು ನೋಡಿ ಟ್ರಯಲ್ ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಆ ಗ್ಯಾಪಲ್ಲಿ ಈ ಥರ ಸ್ಕರ್ಟ್ಗಳನ್ನ ನೋಡ್ತಾ ಇದ್ರು. ಇದನ್ನು ತಗೋ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಈ ಥರ ಕಲರ್ ಇಷ್ಟ. ವಿಂಟರ್ಗೆ ಸರಿ ಹೋಗುತ್ತೆ, ಸಮ್ಮರ್ಗೆ. ನನಗೆ ಆ ಸ್ಕರ್ಟಿನ ಕಲರ್ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ, ಏನೋ ಒಂಥರ ಓವರ್ ಆಗೋಯ್ತು ಅಂತ ಅನ್ನಿಸ್ತು. ಹಂಗಾಗಿ ನಾನು ಅದನ್ನು ತಗೊಳ್ಳಿಲ್ಲ. ಅವ್ರು ತುಂಬ ಬಲವಂತ ಮಾಡಿದ್ರು, ಆದರೂ ನಾನು ಅದನ್ನು ತಗೊಳ್ಳಿಲ್ಲ. ಇನ್ನು ಅಲ್ಲಿಂದ ಸ್ವಲ್ಪ ಇಯರಿಂಗ್ಸ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳಿ ಇಯರಿಂಗ್ಸ್ನ ಕೂಡ ಪರ್ಚೇಸ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಎಷ್ಟೊಂದು ಕಲೆಕ್ಷನ್ ಇಟ್ಟಿದ್ರು ಅಂದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅನ್ನಿಸ್ತಾ ಇತ್ತು. ನನಗೆ ಯಾವ ಥರ ಆಗುತ್ತೆ ಅಂದರೆ, ನಾನು ಏನಾದರೂ ಹೊಸ್ದಾಗಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದರೆ ಈ ಥರ ಇಯರಿಂಗ್ಸ್ನ ನೋಡೋಣ ಅಂತ ಬಂದರೆ ನನಗೆ ಆ ಕಲರ್ಸೇ ಮರ್ತೋಗ್ಬಿಟ್ಟಿರುತ್ತೆ. ಇವತ್ತು ನಾನು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ, ಮನೆಯಿಂದನೇ ಮರ್ತುಬಿಟ್ಟೆ ನಾನು ಆ ಫೋಟೋಸ್ ಎಲ್ಲ ತೊಗೊಂಡು ಬರೋದು. ಅದಾದಮೇಲೆ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಯಾವ ಥರದ್ದು ತೊಗೊಂಡಿದ್ದೀನಿ ಮನೇಲಿ, ಅದಕ್ಕೆ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮ ಟೈಮ್ ವೇಸ್ಟ್ ಆಗೋಯಿತು. ಇನ್ನು ಅಲ್ಲಿಂದ ಸ್ವಲ್ಪ ಸ್ಲಿಪ್ಪರ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ಶಾಪ್ಗೂ ಕೂಡ ಬಂದು, ನನಗೆ ಇಯರಿಂಗ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಇನ್ನು ಈ ಸ್ಲಿಪ್ಪರ್ ಕೂಡ ಅಷ್ಟೇ, ಕ್ವಾಲಿಟಿನೂ ಕೂಡ ಅಷ್ಟೊಂದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗೆ ಪ್ರೈಸ್ ಕೂಡ ಹೈ ಅಂತ ಅನ್ನಿಸ್ತು. ಇನ್ನೇನು ನನ್ನ ಹಸ್ಬೆಂಡ್ ಮತ್ತೆ ಬರೋಕ್ಕಾಗಲ್ಲ, ಪರವಾಗಿಲ್ಲ ನಿನಗೆ ಏನು ಬೇಕಾದ ತೊಗೊಂಡ್ಬಿಡು ಅಂತ ಎಲ್ಲ ಹೇಳಿ ಕೊಡಿಸಿದ್ರು. ಎಷ್ಟಮ್ಮ ಸ್ಲಿಪ್ಪರು?
ಅಲ್ಲ ನೀವು ಅಂಗಡಿಯವರಲ್ವಾ? ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 6:30 ಏನೋ ಆಗಿತ್ತು. ಮಲ್ಲೇಶ್ವರಂಗೆ ಹೋದರೆ ನನಗೇನಾಗುತ್ತೆ ಅಂದರೆ ಒಂದು ರೋಡನ್ನ ಮುಗಿಸ್ಕೊಂಡು ಇನ್ನೊಂದು ರೋಡಿಗೆ ಬರೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಅಲ್ಲಿ ಕಲೆಕ್ಷನ್ ನೋಡ್ತಾ ಇದ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಅನ್ನಿಸ್ತಾ ಇರುತ್ತೆ ನನಗೆ ಯಾವಾಗ್ಲೂ. ಇನ್ನು ಮನೆಗೆ ಬಂದಮೇಲೆ ನಾವು ಬ್ಯಾಲ್ದಣ್ಣು ತೊಗೊಂಡು ಬಂದಿದ್ವಲ್ಲ, ಅದನ್ನು ಟೇಸ್ಟ್ ಮಾಡಿ ನೋಡೋಣ ಅಂತೇಳಿ ನನ್ನ ಹಸ್ಬೆಂಡ್ ಅದನ್ನು ಓಪನ್ ಮಾಡ್ತಿದ್ರು. ಇನ್ನು ಬಂದು ಫ್ರೆಶ್ ಅಪ್ಪೇ ಆಗಿಲ್ಲ, ಆಗಲೇ ಹಣ್ಣು ತಿಂತಾ ಇರೋದು ನೋಡಿ. ಚೆನ್ನಾಗಿದ್ದಾಗ ತಿನ್ಬಿಡ್ಬೇಕು. ಇವಾಗ ಅಂಗಡಿಗೆ ಹೋಗ್ತೀನಾ, ಬರೋ ಅಷ್ಟರಲ್ಲಿ ನೀನು ಖಾಲಿ ಮಾಡಿದ್ರು ಮಾಡಿರ್ತೀವಿ, ಹೇಳಕ್ಕಾಗಲ್ಲ. ಅಷ್ಟೊಂದು ಒಂದೇ ಸಲ ತಿನ್ನೋಕ್ಕಾಗುತ್ತಾ ಅಪ್ಪು? ತಿನ್ನಕ್ಕಾಗಲ್ಲ. ಇದು ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಬ್ಯಾಲ್ದಣ್ಣನ ಬ್ಯಾಲ್ದಣ್ಣು. ನಾವು ಚಿಕ್ಕವರಿರುವಾಗ ಇದಕ್ಕೆ ಬೆಲ್ಲ ಹಾಕೊಂಡು ತಿಂತಾ ಇದ್ದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದೇ ನಮ್ಮ ಸ್ನ್ಯಾಕ್ಸ್. ಬರುವಾಗ ರೋಡಲ್ಲೇ ಸ್ನ್ಯಾಕ್ಸ್ ಮುಗಿಸ್ಕೊಂಡ್ಬಿಡ್ತಿದ್ದು. ಚೆನ್ನಾಗಿದೆಯಾ? ಇಲ್ಲಿ ತೋರಿಸಿ ಒಂದ್ಸಲ. ಹಣ್ಣ ಆಗ್ಬೇಕಿನ್ನ. ಹಣ್ಣಾಗೈತಮ್ಮ, ಇಷ್ಟೇ ಆಗೋದು. ಇನ್ನೂ ಹಣ್ಣಾಗುತ್ತೆ. ಇದನ್ನ ಉಪ್ಪು ಖಾರ ಕಲ್ಸಿದ್ರೆ ಅದೇ ಸರಿ ಹೋಗುತ್ತೆ. ನೀವು ಉಪ್ಪು ಖಾರ ಹಾಕೊಂಡು ತಿಂತಿದ್ರಾ? ನಾವು ಬೆಲ್ಲ ಹಾಕೊಂಡು ತಿಂತಾ ಇದ್ದೋ ಇದಕ್ಕೆ. ಚೆನ್ನಾಗಿದ್ಯಾ? ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಂದರೆ ಅದಿನ್ನ ಹಣ್ಣಾಗಬೇಕಿತ್ತು. ಸ್ಮೆಲ್ ಬರ್ತಿತ್ತು ಅಂತೇಳಿ ಹೊಡೆದ್ಬಿಟ್ರು. ಅದಿನ್ನ ಹಣ್ಣು ಆಗಿಲ್ಲ. ಅದಿನ್ನ ಚೆನ್ನಾಗಿ ಹಣ್ಣಾಗ್ಬೇಕು, ಕಲರ್ ಚೇಂಜ್ ಆಗ್ಬೇಕಿನ್ನ. ಜಾಸ್ತಿ ಹುಳಿ ಇದೆಯಾ? ಅದು ಸೆಂಟರ್ ಶಾಕ್ ಹೋಗುತ್ತಾ? ಅವಾಗ ಒಂದು ಚಾಕ್ಲೇಟ್ ಸೆಂಟರ್ ಶಾಕು. ನಂಗೆ ಗೊತ್ತಿಲ್ಲ. ಅದನ್ನ ಅಗಿದಿದ ತಕ್ಷಣ ಹುಳಿ ಹಂಗೆ ಹಿಂಗೆ ಹೊಡೆಯೋದು, ಕರೆಂಟ್ ಹೊಡೆದಂಗೆ ಹಂಗೈತೆ ಹುಳಿ. ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ಹಣ್ಣು ಆಗ್ಬೇಕಿತ್ತು. ಇವ್ರು ಇಷ್ಟು ಬೇಗ ಓಪನ್ ಮಾಡ್ಬಿಟ್ರಲ್ಲ. ಎಷ್ಟು ಹಣ್ಣು ಆಯ್ತದೆ? ಕಲರ್ ಚೇಂಜ್ ಆಗುತ್ತೆ ಅಪ್ಪೋದು. ಎಷ್ಟು ಟ್ಯಾಕ್ಸ್ ಹಾಕಿದ್ದೀನಿ ಇವತ್ತು? ಎಷ್ಟು ಟ್ಯಾಕ್ಸ್ ಹಾಕಿದ್ದೀನಿ? 5,000 ಆಯ್ತು ಖರ್ಚೆಲ್ಲ. ಬ್ಯಾಲ್ದಣ್ಣ ಕೊಲೆ ಮಾಡ್ತಾ ಇದ್ದಾರೆ. ಚಾಕುಲೆಲ್ಲ ಹಿಂಗೆ ಕಲ್ಸ್ಬಿಟ್ಟು ಬೆಲ್ಲ ಉಪ್ಪು ಎಲ್ಲ ಹಾಕ್ಬೇಕು. ನನಗಿವತ್ತು ಆ ಡ್ರೆಸ್ ಇಷ್ಟ ಆಗಲಿಲ್ಲ, ಸ್ವಲ್ಪ ಇಷ್ಟ ಆಯಿತು ಅಷ್ಟೇ. ಇವ್ರಿಗೆ ಆ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ತಗೊಂಡೆ. ಇನ್ನೊಂದು ತಗೋ ಅಂದರು. ಇನ್ನ ತಗೋ ಅಂದೆ, ನೀನು ಅಲ್ಲಿ ತಗೊಂಡಿಲ್ಲ. ಇಲ್ಲಿ ಬಂದು ಹೊಂದ್ಕೊಂಡ್ರೆ ನಾನು ಏನು ಮಾಡಲಿ? ಬೇರೆ ತಗೋಬೇಕು ಅನ್ನಿಸ್ತು. ಟೈಮ್ ಆಗೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಬೇಡ ಅಂದ್ಕೊಂಡು ಬಂದೆ. ಅದು ಅಲ್ಲದೆ ಜಾಸ್ತಿ ಅನಿಸ್ತು, ಅದಕ್ಕೆ ಕೊಟ್ಟಿದ್ದು ದುಡ್ಡು ನಾವು. ಜಾಸ್ತಿ ರೇಟ್ ಜಾಸ್ತಿನೇ, ಏನು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ರೀ ನಾನು ನಿಮಗೆ ಯಾವ್ದನ್ನ ತಗೊಂಡಿದ್ದೀನಿ ಅಂತ. ಆದರೆ ಬರ್ಡೇಗೆ ಅದನ್ನ ಹಾಕೊಳ್ತೀನೋ ಇಲ್ವೋ ಅನ್ನೋದೇ ಡೌಟು. ಯಾಕಮ್ಮ? ಯಾಕೋ ಇಷ್ಟ ಆಗಲಿಲ್ವ ನಿಂಗೆ? ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಸ್ವಲ್ಪ ತಾನೇ ಬಿಡು, ಅಡ್ಜಸ್ಟ್ ಮಾಡ್ಕೊಂಬೋದು. ಹಾಕು, ಏನಾಗಲ್ಲ. ಇದಕ್ಕೆ ಏನೇನು ಹಾಕ್ಬೇಕು? ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಅಷ್ಟೇ. ನಾವು ಬೆಲ್ಲ ಮಾತ್ರ ಹಾಕ್ತಾ ಇದ್ದೋ ಚಿಕ್ಕವರಿರುವಾಗ. ಹೌದಾ? ನೀವು? ನಾವು ಉಪ್ಪು ಖಾರ ಹುಳಿ. ಅದು ಹುಳಿನೇನೆ, ಮತ್ತೆ ಹುಳಿ ಹಾಕ್ತಿದ್ರಾ? ಎಲ್ಲೈತೆ ಬೆಲ್ಲ? ಅಲ್ಲಿ ಬೆಲ್ಲದ ಪುಡಿ. ಜೋನಿ ಬೆಲ್ಲ ಬೇಕಂದ್ರೆ ಈ ಕಡೆ ಇದೆ. ಇದು ಕಾಫಿ ಪುಡಿ ತರ ಇರ್ತದಲ್ಲ, ಚೆನ್ನಾಗಿರುತ್ತೆ ಅಪ್ಪೋದು. ಚೆನ್ನಾಗಿರ್ತದ? ನಾನು ಟೀ ಮಾಡಿಕೊಟ್ರೆ ಇದರಲ್ಲೇ ಮಾಡೋದು. ಬ್ಯಾಲ್ದಣ್ಣ ಎಷ್ಟು ಚೆನ್ನಾಗಿ ತಿಂತಾ ಇದಾರೆ ನೋಡಿ. ಯಾರಿಗೂ ಬ್ಯಾಲ್ದಣ್ಣ ತಿನ್ಬೇಕು ಅಂತಾನೆ ಅನ್ಸಲ್ಲ. ಚಾಕುಲೆ ಅದನ್ನ ಕೊಲೆ ಮಾಡಿದ್ರು. ಹೈಜಿನಿಕ್ ಆಗಿ ತಿಂತಾ ಇದೀನಿ ನಾನು. ಪಾತ್ರೆಗೆ ಅದಕ್ಕೆ ಇದಕ್ಕೆ ಹಾಕಿ ಸ್ಟೀಲ್ಗೆಲ್ಲ ಹಾಕಿ ಕೊಡ್ತೀಯ. ನಮ್ಮ ಮನೇಲಿ ನಾನು ಏನ್ ಹೇಳಿದ್ರು ಉಲ್ಟಾನಪ್ಪ. ನಿಮ್ಮ ಮನೇಲೂ ನಿಮ್ಮ ಹಸ್ಬೆಂಡ್ ಇದೇ ತರನಾ? ಗಿಡದಲ್ಲೇ ಇದು ಹಂಗೆ ಇರೋದಲ್ವಾ, ಕಾಯಿ ಹಂಗೆ ತಿನ್ಬೇಕು. ನನಗೆ ಫೋನ್ನ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ಕೈಯೇ ನೋವು ಬಂದ್ಬಿಡುತ್ತೆ. ಇವ್ರ ಇಟ್ಕೊ ನನ್ನ ಇಟ್ಕೊ ಸಂಬಂಧನೇ ಇಲ್ಲ ಅದಕ್ಕೆ. ನೋಡ್ಬಿಡಿ. ಅಷ್ಟೊಂದು ಹೈಟೇನ್ ಕಡಿಮೆ ಇಲ್ಲ, ನಾನು 5.1 ಇದ್ದೀನಿ. ಕಂಬ ಹಿಡ್ಕೊಂಡು ಇದು ಕಮ್ಮಿ ಬರುತ್ತಲ್ಲ ಈ ತರ ಸಜ್ಜಾ ಇಲ್ಲಿ ಹಿಡ್ಕೊಂಡು ಹಿಂಗ್ ಡೈಲಿ ನ್ಯಾತಾಡ ಉದ್ದ ಐತಿಯಾ? ನೀನೆಷ್ಟು ಹೈಟ್ ಇರೋದು?
ನಾನು ನಿನ್ನಷ್ಟೇ ಇದ್ದಿದ್ದು ಫಸ್ಟ್. ಆ, ಆಮೇಲೆ ಟೆಂತ್ ಆದ್ಮೇಲೆ ಉದ್ದ ಆಗ್ಬಿಟ್ಟೆ. ಈಗ ಎಷ್ಟಿರೋದು ವೈಟು ಅಂತ ಕೇಳಿದೆ. ಇವಾಗ 6 ಇಲ್ಲ 5.10 6 ಇದೀನಿ ಅಷ್ಟೇ. 6 ಇರ್ಬೋದು. ಇಲ್ಲ 5.10 180 ಇದೀನಿ. 182 ಇರಬೇಕು. 180 ಇದೀನಿ. ಈಗ ತಿನ್ನೋಡು. ಚೆನ್ನಾಗಿದ್ಯಾ? ನೋಡ್ದಾ ಈ ತರ ಟೇಸ್ಟ್ ಬರ್ತಿತ್ತಾ? ಸೂಪರ್ ಆಗಿದೆ. ಅಯ್ಯೋ ಹುಲಿ ಫುಲ್ಲು ಚೆನ್ನಾಗಿದೆ. ಚಾಕು ಆಮೇಲೆ ತೊಳ್ಬಿಡು. ಇವಾಗ ಸೀಸನ್ ಅಲ್ವಾ, ನಿಮಗೆಲ್ಲಾದ್ರೂ ಈ ತರ ಬ್ಯಾಲ್ದನ್ ಸಿಕ್ಕಿದ್ರೆ ತಗೊಂಡು ಟೇಸ್ಟ್ ಮಾಡಿ. ಚೆನ್ನಾಯ್ತಮ್ಮ ಬೆಲ್ಲ ಹಾಕಿದ್ರೆ. ಚಾಕು ತೊಳೆದಿಡ ಆಮೇಲೆ ಅದಕ್ಕೂ ಬೈತಾರ ಆಮೇಲೆ. ಇವಾಗ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಕೂಡ ಹೊರಟ್ರು. ಬ್ಯಾಟ್ರಿ ಡೌನ್ ಆಗೋಗ್ಬಿಟ್ಟಿದೆ. ಟೈಮು 7 ಗಂಟೆ ಆಯಿತು. ನಾನು ಇನ್ನೂ ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕು. ಸ್ವಲ್ಪ ರಾಗಿ ಸೂಪ್ನ ಮಾಡ್ಕೊಂಡು ಬಿಡ್ತೀನಿ, ಅದಾದರೆ ಬೇಗ ಆಗುತ್ತೆ ಅಲ್ಲ. ಹಾಗಾಗಿ ಮೊದಲು ತೋರಿಸ್ಬಿಟ್ಟು ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಟಾಪ್ಸ್ನ ತೋರಿಸ್ತೀನಿ ಮೊದಲು. ಈ ಟಾಪ್ನ ತಗೊಂಡೆ. ಯಾವ ಥರ ಇದೆ ನೋಡಿ, ಚೆನ್ನಾಗಿದೆಯಾ? ನನಗೆ ಇದ್ರದ್ದು ಸ್ಲೀವ್ ತುಂಬಾ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಇದು ಪ್ರೈಸ್ ಬಂದು 400 ರೂಪಾಯಿ ಅನಿಸುತ್ತೆ. ಇದು 400 ರುಪೀಸ್. ಇದು ನಾನು ಪ್ರೈಸ್ ಕೂಡ ಹೇಳ್ಬಿಡ್ತೀನಿ. ಇದು ಬಂದು 300 ರೂಪಾಯಿ ಅನಿಸುತ್ತೆ. 300 ರೂಪಾಯಿ ಆಯ್ತು ಇದು. ಇದೊಂಥರ ಚೆನ್ನಾಗಿದೆ. ಕಲರ್ ಇಷ್ಟ ಆಯಿತು. ಇವಾಗ ಸ್ವಲ್ಪ ಸೆಕೆ ಅಲ್ವಾ, ಹಾಗಾಗಿ ಇದನ್ನು ತಗೊಂಡೆ. ಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದೊಂದು ಟಾಪ್ ತಗೊಂಡೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ಇದು ಸೈಜ್ ಸ್ವಲ್ಪ ಬಿಗ್ ಸೈಜ್ ಇದೆ. ಅಂದರೆ ಎಲ್ಲಿದೆ ಇದು ಸೈಜು, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಇದು ಕೂಡ 350 ಕೊಟ್ಟು ತೊಗೊಂಡು ಬಂದಿದ್ದು. ಕ್ಲಾತ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಸಾಫ್ಟ್ ಆಗಿದೆ. ಈ ಸಮ್ಮರ್ಗೆಲ್ಲ ಈ ಥರ ಟಾಪ್ಸ್ಗಳೇ ಬೆಸ್ಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ಇದೊಂದು ಸೆಟ್ ತಗೊಂಡೆ. ನನಗೆ ತುಂಬಾ ಇಷ್ಟಪಟ್ಟು ತಗೊಂಡೆ, ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. ಈ ಟಾಪ್ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ತಗೊಂಡೆ. ಹೋಗಿದ ತಕ್ಷಣ ಇದು ನೋಡಿ ಇಷ್ಟಪಟ್ಬಿಟ್ಟೆ. ಸರಿಯಪ್ಪ ಇದನ್ನೇ ತೊಗೊಳ್ತೀನಿ ಅಂತ ಹೇಳಿದೆ. ಆಮೇಲೆ ಬಿಲ್ ನೋಡಿದ್ರೆ 350 ರುಪೀಸ್. ಇದು ನನಗಿದಕ್ಕೆ ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಲ್ಲದೆ ಅವ್ರ ಶಾಪಲ್ಲಿ ಬಾರ್ಗಿನ್ ಕೂಡ ಇಲ್ವಂತೆ, ಡಿಸ್ಕೌಂಟ್ ಕೂಡ ಇಲ್ವಂತೆ, ಫಿಕ್ಸೆಡ್ ಪ್ರೈಸ್ ಅಂತೆ. ಇನ್ನೇನು ಇಷ್ಟಪಟ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು, ತಗೋ ಏನಾಗಲ್ಲ, 50 ರೂಪಾಯಿಗೆಲ್ಲ ಏನಿಂದ ಮುಂದೆ ನೋಡ್ತೀಯ ಅಂತ ಹೇಳ್ಬಿಟ್ಟು ಇದನ್ನು ಕೊಡಿಸಿದ್ರು. ಇದಕ್ಕೆ ಈ ಪ್ಯಾಂಟ್ನ ತಗೊಂಡೆ. ಈ ಪ್ಯಾಂಟ್ ಕೂಡ ಅಷ್ಟೇ 550 ರುಪೀಸ್. ಇದಕ್ಕೂ ಕೂಡ 1 ರೂಪಾಯಿನೂ ಬಿಡಲಿಲ್ಲ ಅವರು. ಈ ಪ್ಯಾಂಟ್ ಅಂತೂ ನಂಗೆ ತುಂಬ ಇಷ್ಟಪಟ್ಟು ಈ ಪ್ಯಾಂಟ್ನ ತಗೊಂಡೆ. ಇದಕ್ಕೆ ಮತ್ತೆ ಇದನ್ನ ಪೇರ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟೆ ಇದನ್ನ ತಗೊಂಡಿದ್ದು. ಯಾವಾಗಾದ್ರೂ ಹಾಕೊಂಡಾಗ ಕೂಡ ನಾನು ವ್ಲಾಗ್ ಮಾಡ್ತೀನಿ, ಯಾವಾಗ ನೀವು ನೋಡ್ಬೋದು. ಆದರೆ ಪ್ರೈಸ್ ಮಾತ್ರ ನಿಜವಾಗ್ಲೂ ಜಾಸ್ತಿ ಅನ್ನಿಸ್ತು. ಇದು 2ರಿಂದನೇ 900 ರೂಪಾಯಿ ಆಯಿತು. ಇನ್ನು ಇದು ಬಿಟ್ಟರೆ ಬರ್ತಡೆಗೆ ಅಂತ ಕೊಡಿಸಿದ ಡ್ರೆಸ್ ಬಂದು ಇದು ತಗೋಬೇಕಾದ್ರೆ ಸರಿ ಆಯಿತು, ನನಗೂ ಹಿಡಿಸ್ತು, ತಗೊಳ್ಳೋಣ ಬಿಡಪ್ಪು ಅಂತ ಅಂದೆ. ತಗೊಂಡಿದ್ದಾದ್ಮೇಲೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು, ಮುಂಚೆನೇ ಹಾಕಿರ್ತೀನಿ. ಅದರಲ್ಲಿ 4-5 ಡ್ರೆಸ್ನ ನೋಡಿದ್ನಲ್ಲ, ಅದರಲ್ಲಿ ಇದು ಓಕೆ ಅಂತ ಅನಿಸಿ ನಾನು ಇದನ್ನು ತಗೊಂಡು ಬಂದಮೇಲೆ ನನಗೆ ಇದು ಯಾಕೋ ಇಷ್ಟನೇ ಆಗ್ತಾ ಇಲ್ಲ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು, ಇದು ತುಂಬ ತಗೊಳ್ಳಮ್ಮ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು, ಹಾಗಾಗಿ ತೊಗೊಂಡ್ಬಿಟ್ಟೆ. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ, ಏನಾದರೂ ಪರ್ಚೇಸ್ ಮಾಡಿದಾಗ ಚೆನ್ನಾಗಿದೆ ಇದು ತಗೊಳ್ಳೋಣ ಅಂತೇಳಿ ತೊಗೊಂಡ್ಬಿಡ್ತೀನಿ. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟಾದ್ಮೇಲೆ ಅಯ್ಯೋ ಇದಕ್ಕಿಂತ ಬೇರೆ ತೊಗೊಂಡ್ಬೋದಿತ್ತಲ್ಲ, ಇದಕ್ಕಿಂತ ಬೆಟರ್ ಆಗಿರೋದನ್ನ ತೊಗೊಂಡ್ಬೇಕಿತ್ತಲ್ಲ ಅಂತ ಹೇಳಿ ಆಮೇಲೆ ಯೋಚನೆ ಬರುತ್ತೆ. ಯಾವಾಗಲೂ ಹಿಂಗೆ ಮಾಡೋದು ನಾನು. ನೋಡಬೇಕು, ಇದನ್ನ ಹಾಕೊಂಡ್ತೀನೋ ಬರ್ಡೇಗೆ ಅಥವಾ ಇನ್ನೊಂದು ಡ್ರೆಸ್ ಇದೆ ಅದನ್ನು ಹಾಕೊಂಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ತಗೊಂಡು ಬಂದೆ. ಇದಕ್ಕೆ 1900 ರುಪೀಸ್ ಆಯಿತು. ಅವರು 2300 ರುಪೀಸ್ ಹೇಳಿದ್ರು, ಡಿಸ್ಕೌಂಟ್ ಮಾಡಿ 1900ಗೆ ಕೊಟ್ಟರು. ನನಗೆ ಯಾಕೋ ಇವತ್ತೆಲ್ಲನೂ ಜಾಸ್ತಿ ಆಯಿತು ಅಂತ ನೆನೆಸ್ತಾ ಇದೆ.
ಟೈಮ್ ಇರಬೇಕು ಗೊತ್ತಾ, ಈ ಥರ ಶಾಪಿಂಗ್ ಎಲ್ಲ ಮಾಡಬೇಕು ಅಂದರೆ ನಮಗೆ ಟೈಮೇ ಇರಲ್ಲ ನೋಡಿ. ಸ್ವಲ್ಪ ಬೇಗ ಹೋದರೆ ಬಾರ್ಗಿನ್ ಮಾಡಿಕೊಂಡು ಒಂದಲ್ಲ ಮತ್ತೊಂದು ಶಾಪು ಅಂತ ಹೋಗಿ ಹುಡುಕಿ ತೊಗೊಂಡು ಬರ್ಬೋದು. ಇವತ್ತು ಟೈಮ್ ಕೂಡ ಇರಲಿಲ್ಲ, ನಾವು ಹೊರಡೋ ಅಷ್ಟರಲ್ಲೇ ಸುಮಾರು ಒಂದು 3 ಗಂಟೆ ಆಗಿತ್ತು. ಇನ್ನು ಸಂಜೆ ಬಂದು ಶಾಪ್ ಓಪನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಬೇಗ ತೊಗೊಂಡು ಬಂದ್ಬಿಡೋಣ ಅಂತೇಳಿ ತೊಗೊಂಡಿದ್ದು. ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂತಲೇ ನಾನು ಈ ಡ್ರೆಸ್ನ ತೊಗೊಂಡೆ. ಅದಲ್ಲದೆ ಈ ಸ್ಲಿಪ್ಪರ್ನ ತೊಗೊಂಡೆ. ಸ್ಲಿಪ್ಪರ್ ತೊಗೊಂಡು ಬಂದು ರೂಮಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇವತ್ತು. ಈ ಸ್ಲಿಪ್ಪರು ಮಲ್ಟಿ ಕಲರ್ ಇದೆ, ಎಲ್ಲ ಸ್ಯಾರಿಗೆ ಮತ್ತು ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದಕ್ಕೆ 400 ರೂಪಾಯಿ ಕೊಟ್ಟೆ. ಚೆನ್ನಾಗಿದೆ. ಇದೊಂದೇ ನಂಗೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಇಷ್ಟ ಆಗಿರೋದು. ಇನ್ನು ಸ್ವಲ್ಪ ಇಯರಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ಈ ಇಯರಿಂಗ್ಸ್ ಇಷ್ಟಕ್ಕೂ ಸೇರಿ 450 ರೂಪಾಯಿ ಆಯಿತು. ಕಾಣಿಸಲ್ಲ ಅಂತ ಅನ್ಸುತ್ತೆ, ಆಮೇಲೆ ನಾನು ತೋರಿಸ್ತೀನಿ. ಇಷ್ಟು ಇಯರಿಂಗ್ಸ್ಗೆ 450 ರುಪೀಸ್ ಆಯಿತು. ಒಂದು 150 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಆ ಥರ ಎಲ್ಲ ಇದೆ. ಅದರಲ್ಲಿ ನನಗೆ ಇದೊಂದು ತುಂಬಾ ಇಷ್ಟ ಆಯಿತು. ಇದು ಬಂದು 50 ರೂಪಾಯಿ. ಇದು ಕೂಡ ಚೆನ್ನಾಗಿದೆ ನೋಡಿ. ಕಾಣಿಸಲ್ಲ ಅಂತ ಅನ್ಸುತ್ತೆ. ಇಷ್ಟೇ. ಇಷ್ಟರಿಂದ ಸುಮಾರು ಒಂದು 4,500 ಒಂದು 5,000 ಆಯಿತು ಅನಿಸುತ್ತೆ. ಇದಲ್ಲದೆ ನಾನು ಸ್ವಲ್ಪ ಹಣ್ಣುಗಳನ್ನು ಕೂಡ ತೊಗೊಂಡು ಬಂದೆ. ಎಲ್ಲನೂ ಸೇರಿಸಿದ್ರೆ ಒಂದು 5,000 ಆಗಿರ್ಬೋದು. ಹಾಗೆ ಈ ಸೊಪ್ಪನ್ನ ತೋರಿಸ್ತೀನಿ ನೋಡಿ. ಹಣ್ಣುಗಳೇನು ಮಾಮೂಲಿ ಯಾವಾಗಲೂ ಪ್ರತಿ ಸಲ ಯಾವ ಥರ ತರ್ತೀನೋ ಅದೇ ಥರ ತೊಗೊಂಡು ಬಂದಿದ್ದು. ಅದರಲ್ಲಿ ಬ್ಯಾಲ್ದ ಹಣ್ಣೊಂದು ಈ ಸಲ ಸ್ಪೆಷಲ್ ಆಗಿ ತಂದಿದ್ನಲ್ಲ, ಹಾಗಾಗಿ ತೋರಿಸ್ದೆ ಅಷ್ಟೇ. ಈ ಸೊಪ್ಪನ್ನ ತೋರಿಸ್ತೀನಿ ನೋಡಿ. ಈ ಸೊಪ್ಪು ನೀವು ನೋಡಿರ್ಬೋದು. ನಮ್ಮ ಕಡೆ ಇದನ್ನ ಒಣಗೊನೆ ಸೊಪ್ಪು ಅಂತ ಕರಿತೀವಿ. ಎಲ್ಲಾರ ಸೈಡಲ್ಲೂ ಇದನ್ನ ಒಣಗೊನೆ ಸೊಪ್ಪು ಅಂತಾನೆ ಅಂತಾರೆ ಅಂತ ಅನ್ಸುತ್ತೆ ನನಗೆ, ಅದು ನಂಗೆ ಗೊತ್ತಿಲ್ಲ. ಆದರೆ ನಾವಿದನ್ನ ಒಣಗೊನೆ ಸೊಪ್ಪು ಅಂತಾನೆ ಕರಿತೀವಿ. ನಾವು ಚಿಕ್ಕೂರಿರುವಾಗ ಅಂದರೆ ಸಮ್ಮರ್ ಹಾಲಿಡೇಸ್ಗೆಲ್ಲ ಊರಿಗೆ ಹೋಗ್ತಾ ಇದ್ದೆ ನೋಡಿ. ಊರಿಗೆ ಹೋದಾಗ ಮನೇಲಿ ಏನಾದರೂ ತರಕಾರಿ ಇಲ್ಲ ಅಂತ ಅಂದಾಗ ಹೊಲ್ದ ಹತ್ರ ಹೋಗೋದು, ಈ ಸೊಪ್ಪನ್ನ ಕಿತ್ಕೊಂಡು ಬರೋದು, ಇದರಲ್ಲಿ ಬಸ್ಸಾರು ಮಾಡೋದು ಇಲ್ಲ ಉಪ್ಸಾರು ಮಾಡೋದು, ಇದನ್ನೇ ಮಾಡ್ತಾ ಇದ್ದಿದ್ದು ನಾವು. ಅವಾಗ ಈ ಸೊಪ್ಪಿಂದ ನಮಗೆ ಏನು ಪ್ರಯೋಜನ, ಇದರಲ್ಲಿ ಏನಿದೆ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ ಗೊತ್ತಾ. ಹೋಗೋದು ಈಸಿಯಾಗಿ ಇದು ಕೈಗೆ ಸಿಗುತ್ತಲ್ಲ ಹೊಲದಲ್ಲಿ ಅಂದ್ಬಿಟ್ಟು ಕಿತ್ಕೊಳ್ಳೋದು ಬರೋದು ಮಾಡೋದು, ಹಿಂಗೆ ಮಾಡ್ತಾ ಇದ್ದೋ. ಇದರಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಗೊತ್ತಾ. ಇದರಲ್ಲಿ ವಿಟಮಿನ್ ಎ ಹೇರಳವಾಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕಬ್ಬಿನಾಂಶ ಕೂಡ ಜಾಸ್ತಿನೇ ಇರುತ್ತೆ. ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ರಕ್ತಹೀನತೆ ಸಮಸ್ಯೆನ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇರುತ್ತೆ ಅವರು ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು. ವಾರದಲ್ಲಿ ಅಟ್ಲೀಸ್ಟ್ ಒಂದು 4 ದಿನನಾದ್ರೂ ನಾವು ಇದನ್ನ ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ರಕ್ತಹೀನತೆ ಸಮಸ್ಯೆನ ನಾವು ದೂರ ಮಾಡ್ಕೊಳ್ಬೋದು. ಅದಲ್ಲದೆ ಕೆಲವ್ರಿಗೆಲ್ಲ ಹೀಟ್ ಆಗ್ತಾ ಇರುತ್ತೆ ನೋಡಿ, ಅಂದ್ರೆ ಸ್ವಲ್ಪ ಏನಾದರೂ ಚಿಕನ್ ತಿಂದ್ರೆ ನಮಗೆ ಕಣ್ಣೆಲ್ಲ ಉರಿಯುತ್ತಪ್ಪ, ಕಾಲೆಲ್ಲ ಉರಿಯುತ್ತಪ್ಪ ಅಂತಿರ್ತಾರೆ. ಕೆಲವೊಂದು ಈಟಿನ ಪದಾರ್ಥಗಳನ್ನ ತಿಂದ್ರೆ ಸಾಕು ನಮಗೆ ಹೀಟ್ ಜಾಸ್ತಿ ಆಗೋಗ್ಬಿಡುತ್ತೆ, ನೆತ್ತಿ ಉರಿಯುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಈ ಒಣಗೊನೆ ಸೊಪ್ಪಿಂದ ಎಣ್ಣೆ ಬರುತ್ತೆ. ಆ ಎಣ್ಣೆದು ನನಗೆ ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಎಣ್ಣೆನ ನಾವು ನೆತ್ತಿಗೆ ಹಚ್ಕೊಳ್ಳೋದ್ರಿಂದ ನಮ್ಮ ನೆತ್ತಿಲಿರೋ ಹೀಟ್ನ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಕಾಡ್ಗೆ ಕೂಡ ಮಾಡ್ತಾರಂತೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದರಲ್ಲಿ ಕಾಡ್ಗೆನೂ ಮಾಡ್ತಾರೆ ಅಂತ ನಾನು ಎಲ್ಲೋ ಓದಿದ ನೆನಪು. ಕಾಡ್ಗೆ ಅಂದರೆ ಕಾಜಲ್ ಮಾಡ್ತಾರೆ ಅಂತ. ಅದಲ್ಲದೆ ನಮಗೆ ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇದನ್ನು ನಾನು ಇನ್ನೊಂದು ಯಾವಾಗಾದ್ರೂ ವ್ಲಾಗ್ ಮಾಡಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಅಷ್ಟೇ. ಈ ಸೊಪ್ಪನ್ನ ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಒಂದು ಪುಟ್ಟ ಇನ್ಫಾರ್ಮೇಷನ್ನ ಕೊಟ್ಟೆ ಅಷ್ಟೇ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ಅಡುಗೆ ಕೂಡ ಮಾಡಬೇಕು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಇದ್ದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.